ಇದು ನನ್ನ ಹೊಸ ವಿಧಾನ ಅಳವಡಿಸ್ಕೊಂಡ್ರು. ಇದನ್ನ ನೀರಿನ ಗರಿಸದನ್ನು ಮೆದು ಮಾಡುವ ನೈಸರ್ಗಿಕ ವಿಧಾನ. ಇಲ್ಲಿಗೆ ಒಂದ್ಸಾರಿ ಸುಭಾಷ್ ಪಾಳೇಕರ್ ಅವರು ಒಂದು ಸೆಮಿನಾರ್ ನಡೆಸ್ಕೊಟ್ರು ಮಂಡ್ಯದಲ್ಲಿ. ಅಂದಿನ ನಾನು ಮಾಡ್ತಾ ಇರೋ 5 ಎಕರೆಗೆ 1 ಡ್ರಾಪು 1 ಗ್ರಾಮು ನೋ ಕೆಮಿಕಲ್. ಒಂದು ಹಾರ್ಡ್ ವಾಟರ್ ಜಾಸ್ತಿ ಇದೆ. ಸೊ TDS 1750 TDS ಇದೆ. TK ಸತೀಶ್ ಅಂತ ಹೇಳಿ, ತೊರೆಶೆಟ್ಟಹಳ್ಳಿ, ಹಾತ್ಪುರ ಹೋಬಳಿ, ಮದ್ದೂರು ತಾಲೂಕು. ಸೊ ನಾನು ನೈಸರ್ಗಿಕ ಕೃಷಿಕ ಅಪ್ಪಟ ಸರ್. ಇಲ್ಲಿಗೆ ಒಂದ್ಸಾರಿ ಸುಭಾಷ್ ಪಾಳೇಕರ್ ಅವರು ಒಂದು ಸೆಮಿನಾರ್ ನಡೆಸ್ಕೊಟ್ರು ಮಂಡ್ಯದಲ್ಲಿ. ಅಂದಿನಿಂದ ಇಲ್ಲಿಯವರೆಗೂ ನಂದು ಇಡೀ ತೋಟ ನೈಸರ್ಗಿಕ ಬದುಕೆ. ಅದ್ ಬಿಟ್ಟು ಬೇರೆ ಏನು ಮಾಡ್ತಾನೆ ಇಲ್ಲ. ಇನ್ ಬೇರೆ ಬೇರೆ ಕಲ್ಚರ್ಗಳಿದೆ, ಅದೆಲ್ಲ ಮಗ ಮಾಡ್ತಾರೆ. ಅದಕ್ಕೂ ಸ್ವಲ್ಪ ಅವರು ಕೆಮಿಕಲ್ ಯೂಸ್ ಮಾಡ್ತಾರೆ. ನಾನು ಮಾಡ್ತಾ ಇರೋ 5 ಎಕರೆಗೆ 1 ಡ್ರಾಪು 1 ಗ್ರಾಮು ನೋ ಕೆಮಿಕಲ್ ಅದನ್ನು ಯೂಸ್ ಮಾಡೇ ಮಾಡ್ತಾ ಇರೋದು. ನೋಡಿ, ಅದು ನೀರು ಬೀಳ್ತಾ ಇದೆ ನೋಡಿ. ಆ ನೀರು ಬೀಳ್ತಾ ಇರೋದು ಇಲ್ಲಿಗೆ ನನಗೆ ಮನೆ ಹತ್ರ ಒಂದು ಬೋರ್ ಇದೆ. ಅಲ್ಲಿಂದ ಇಲ್ಲಿಗೆ ಸುಮಾರು 1.5 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ನೀರು ಬರ್ತಾ ಇದೆ. ಸೊ ನಂದು ಹಾರ್ಡ್ ವಾಟರ್ ಜಾಸ್ತಿ ಇದೆ. ಸೊ TDS 1750 TDS ಇದೆ. ಸೊ ನೀರಿನ ಗಡಸುತನ ಜಾಸ್ತಿ ಇದೆ. ಸೊ ಈಗ ನಾವ್ ಹೆಂಗೆ ನೀರ್ನ ಸ್ವೀಟ್ನೆಸ್ ಕುಡಿಯೋದಕ್ಕೆ ಇಷ್ಟಪಡ್ತೀವೋ, ಸೊ ಸ್ವೀಟ್ ಇಲ್ಲದ್ರೆ ನಾವು 1 ಡ್ರಾ ಅಥವಾ 10 ml ಎಲ್ಲ ಸಾಕೊಂಡಿಸ್ಬಿಡ್ತೀವಿ, 1 ಲೋಟನೇ ಸಾಕೊಂಡಿಸ್ಬಿಡ್ತೀವಿ ಒಂದು ಅರ್ಧ ಲೀಟರ್ ಕುಡಿಯುವಂತ ವ್ಯಕ್ತಿಗಳಿಗೆ. ಸೊ ಮರಗಿಡಗಳಿಗೂ ಅಷ್ಟೇ, ಅವಕ್ಕೂ ಕುಡಿಯೋ ಇಚ್ಛೆ ಇದ್ರೆ ಮಾತ್ರನೇ ಚೆನ್ನಾಗಿ ಕುಡಿಯೋದು. ಮತ್ತೆ ಬೆಳೆಗಳು ನರಳಿಸ್ತಾ ಇರ್ತವೆ, ಇಲ್ಲ ಅಂದ್ರೆ ಬರಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಒಂದು ಲೇಖನ ಓದಿದ್ದೆ, ಅದಕ್ಕೆ ಆಲಂ ಸ್ಫಟಿಕ ಟ್ರೀಟ್ ಮಾಡಿದ್ರೆ ಸ್ವಲ್ಪ ಅದರಿಂದ ನಿವಾರಣೆ ಆಗುತ್ತೆ ಅಂತ ಕೇಳಿದೆ. ಸೊ ಅದನ್ನ ನಾನು ಯಾಕೆ ಮಾಡ್ಬಾರ್ದು? ಸೊ ಅದೊಂದು ಇನ್ವಿಟೇಟಿವ್ ಮಾಡ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇದೆ ಈಗ ನನಗೆ. ಸೊ ಸರ್, ಅದರಲ್ಲಿ 2 kg ಆಲಂ ಪೌಡರ್ನ, ಆಲಂ ಗಟ್ಟಿನ ಒಂದು ಬಟ್ಟೆ ಕಟ್ಟಿ ಇಡ್ತೀನಿ. ಅದಕ್ಕೆ ಗಟ್ಟಿ ಇರ್ಬೇಕು, ಪೌಡರ್ ಅಲ್ಲ. ಸರ್, ಅದು ಪಂಸಾರಿ ಅಂಗಡಿ ಸಿಗುತ್ತೆ. ಪಂಸಾರಿ ಅರ್ಶಿನ ಕುಂಕುಮ ಮಾಡ್ತಲ್ಲ, ಅವ್ರ ಹತ್ರ ಸಿಗುತ್ತೆ ಅದು. ಸೊ ಅದನ್ನ ತಂದು ಗಂಟನೆ ಕಟ್ಟಿ ಒಂದು ಬಟ್ಟೆ ಗಟ್ಟಿ ಅಲ್ಲಿ ಹಾಕಿದ್ರೆ ಅದು ಹಂತವಾಗಿ ಕರಗಬೇಕು. ಪೌಡರ್ ಹಾಕ್ಬಿಟ್ಟು ಬೇಗ ಕರಗೋಗುತ್ತೆ, ಹಂತವಾಗಿ ಕರಗಬೇಕು ಅದು. ಸೊ ಇವತ್ತು ಹಾಕಿದಾಗ ಸುಮಾರು ಒಂದು 6 ಅವರ್ ಅಲ್ಲಿ ಬೀಳ್ತಾ ಇರ್ತದೆ ನೀರು. ಅದನ್ನ ಎತ್ತಿ ಇಟ್ಬಿಡ್ತೀನಿ ಅದ. ಸೊ ನೆಕ್ಸ್ಟ್ ಇನ್ನೊಂದು ಏರಿಯಾ ಬಿಡ್ತೀನಿ, ಅಲ್ಲಿ ಇನ್ನು 1 ತಿಂಗಳಿಗೆ 1 ಸಾರಿ ಕೊಡ್ತೀನಿ ಆ ಟ್ರೀಟ್. ಸೊ ಎವ್ರಿಡೇ ಕೊಡಲ್ಲ, 1 ತಿಂಗಳಿಗೆ 1 ಸಾರಿ ಮಾತ್ರ ಟ್ರೀಟ್ ಮಾಡ್ತೀನಿ. ಸೊ ಇತ್ತೀಚೆಗೆ ಬೆಳವಣಿಗೆ ಕಾಣ್ತಾ ಇದೆ, ಹೊಸ ಚಿಗುರುಗಳು ಕಾಣ್ತಾ ಇದೆ. ಮೊದ್ಲು ಇರ್ತಿರ್ಲಿಲ್ಲ. ನಾವು ಎಷ್ಟೇ ನೀರು ಕೊಟ್ಟರು ಹಸಿಯಾಗೆ ಇರ್ತದೆ, ಗಿಡಗಳು ಒಣಗ್ತಾ ಇದ್ದವು. ಸೊ ಕಾರಣ ಏನೊಂದು ನೋಡ್ಕೊಂಡು ಹೋದಾಗ ಅದು ನನ್ಗೊಂದು ಇಚ್ಛೆ ಸಿಕ್ತು, ಅದೊಂದು ಸೊಲ್ಯೂಷನ್ ಸಿಕ್ತು. ಈಗ ಅದು ಮಾಡ್ತಾ ಇದ್ದೀನಿ. ಸೊ ಅದು ಈಗ ಡೈರೆಕ್ಟ್ ಆಗಿ ಬಿಡ್ಬೋದಾಗಿತ್ತು ನೀರ್ನ ಬಾಯಿಗೆ. ಸೊ ಅದು ಯಾಕ ತೊಟ್ಟಿ ಒಳಗೆ ಬಿಡ್ತಾ ಇದೀನಿ ಅಂತ, ಅದು ಅಲ್ಲಿಂದ ಕರಗಿ ಅದ ಸ್ಪರ್ಶದಿಂದ ನೀರು ಬೀಳ್ಬೇಕು ಕೆಳಗಡೆಗೆ. ನಾನು ಇಡೀ ಬಾವಿಗೆ ನೀರು ಹೋಗುತ್ತೆ. ಆ ನೀರ್ನ ಇಡೀ ತೋಟಕ್ಕೆ ಪಂಪ್ ಮಾಡ್ತೀನಿ ಸ್ಪ್ರಿಂಕ್ಲರ್ ಮುಖಾಂತರನೇ. ಸೊ ಇದು ನನ್ನ ಹೊಸ ವಿಧಾನ ಅಳವಡಿಸ್ಕೊಂಡ್ರು. ಇದನ್ನ ನೀರಿನ ಗರಿಸದನ್ನು ಮೆದು ಮಾಡುವ ನೈಸರ್ಗಿಕ ವಿಧಾನ, ನೋ ಕೆಮಿಕಲ್. ನೀವ್ ಹೇಳ್ದಂಗೆ ನೀರ್ ಗಡ್ಸಾಗಿದೆ ಅಂತಂದ್ರಿ, ನಿಮ್ಗೆ ಯಾಕಂತು? ಮತ್ತೆ ಅದನ್ನ ಸರ್, ಗಿಡಗಳ ಬೆಳವಣಿಗೆ ಕುಂಠಿತ ಆಯ್ತು. ಹೊಸ ಗಿಡಗಳು ಯಾವ್ದು ನೆಟ್ರು ಸ್ಪೋರ್ಟಿನೆಸ್ ಇಲ್ಲ. ಯಾಕೆ ಅಂತ ನಾನು ಅದ ಕಾರಣ ಹುಡುಕೋಗ್ಲಾಗಿ ಸುಮಾರು ಇನ್ವೆಸ್ಟಿಗೇಷನ್ ಮಾಡಿದಾಗ ನನಗೆ ಅದು ನೀರನ್ನ ಗಡಿಸೋದನ್ನ ಗೊತ್ತಾಯ್ತು. ನಾನು ಇದು ಓದಿದೆ, ಯಾವ್ದೋ ಒಂದು ಲೇಖನದಲ್ಲಿ ಓದಿದೆ. ಸೊ ಅದನ್ನ ಯಾಕೆ ನಾನು ಮಾಡಬಾರ್ದು ಅಂತ ಹೇಳಿ ಅದನ್ನ ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಈಗ ಅದನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇದೆ ಈಗ. ನೀವ್ ಏನ್ ಮಾಡಿದ್ರೆ ನೀರನ್ನ ಪರೀಕ್ಷೆ ಮಾಡ್ತೀವಿ. ಎಸ್, ಪರೀಕ್ಷೆ ಮಾಡ್ತೀವಿ. ನೀವ್ ಹೇಳೋದು ಏನಪ್ಪಾ ಅಂತಂದ್ರೆ ನೀರಿನ ಪರೀಕ್ಷೆ ರೈತರು ಕಡ್ಡಾಯ ಮಾಡಿಸ್ಬೇಕು. ಹೌದು, ಉಪಯೋಗ ಇದೆ ಅಂತ ಇದ್ರೆ ಅನುಕೂಲ, ಇಲ್ದರೆ ಸುಮ್ನೆ ಮಕ್ಕಿ ಗೊತ್ತಿಲ್ಲ, ನಾನ್ ಮಾಡ್ತಿದ್ದೆ, ನಮ್ಮ ಅಪ್ಪ ಮಾಡ್ತಿದ್ದೆ, ಮಾಡ್ಕೋರು ಏನ್ ಗೊತ್ತು, ಏನ್ ಕಾಲ ಇದಾವೆ ಅಂತ ಗೊತ್ತಿಲ್ಲ. ಸೊ ನನಗೂ ಇಲ್ಲೊಂದು ಆತ್ಮ ಇಲಾಖೆಯಿಂದ ಕೆಲವೊಂದು ಜನ ಪರಿಚಯದರಿದ್ದಾರೆ. ಅವರು ಸ್ವಲ್ಪ ಐಡಿಯಾ ಕೊಟ್ರು ನನಗೆ, ಹಿಂಗ್ ಮಾಡಿ ಯಾಕೆ ಆಗ್ಬಾರ್ದು ಅಂತ. ಸೊ ಅವರ ವಿವೇಚನೆಯಿಂದ ನಾನು ಈ ಕೆಲಸ ತುಂಬಾ ಅನುಕೂಲ ಆಗಿದೆ ಅವ್ರ ಕಡೆ ನಾನು ಮಾಡಿರೋದ್ರಿಂದ. ಸೊ ಅವರು ಹೇಳಿ ಇದನ್ನ ಮಾಡಿಸ್ತಾ ಇದ್ರು. ಸೊ ಬೆಟರ್. ನೀರಿನ ಪರೀಕ್ಷೆ ಮಾಡಿಸೋದ್ರಿಂದಾಗಿ ನಿಮ್ಗೆ ಅದರದ್ದು ಗಡುಸುತನ ನಿಮ್ಗೆ ಬಂತು. ಈಗ ಏನ್ ಮಾಡಿದ್ರೆ ನೀವು ಅದನ್ನ ಸ್ಫಟಿಕನ ಬಳಕೆ ಮಾಡಿ ಮಾಡ್ತಾ ಇದ್ದೀವಿ. ಹೌದು, ತಿಂಗಳಿಗೆ 1 ಸಾರಿ ಮಾತ್ರ ಕೊಡ್ತೀನಿ ಅಷ್ಟೇ ಅದನ್ನ ತಿಂಗಳಿಗೆ 1 ಸಾರಿ ಟ್ರೀಟ್ಮೆಂಟ್. ಅದನ್ನ ಕೊಟ್ಟ ನಿಮ್ಗೆ ಬೆಳೆಯಲ್ಲಿ ಪರವಾಗಿಲ್ಲ, ಬೆಳವಣಿಗೆ ಕಾಣ್ತಾ ಇದೆ ಈಗ.